ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಸಂಬರ್ಗ್ ಬಗ್ಗೆನೇ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ಸೊ ನಿಮ್ಗೆ ಹೈಯೆಸ್ಟ್ ಸ್ಯಾಲ್ರಿ ಯಾವುದೆಲ್ಲ ಪೊಸಿಷನ್ನಿಗೆ ಕೊಡ್ತಾರೆ ಮತ್ತು ಲೋ ಪೇ ಯಾವುದೆಲ್ಲ ಪೊಸಿಷನ್ನಿಗೆ ಕೊಡ್ತಾರೆ ಅಂತೇಳಿ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದಮೇಲೆ ಬಂದ್ಬಿಟ್ಟು ಯಾವುದೆಲ್ಲ ಕಂಪನೀಸ್ ನಿಮಗೆ ರೆಗ್ಯುಲರಾಗಿ ಹೈರ್ ಮಾಡ್ತಾರೆ, ಅವರೇ ವೀಸಾ ಎಲ್ಲ ಕೊಟ್ಟು ಹೈರ್ ಮಾಡ್ತಾರೆ, ಆ ಕಂಪನಿ ಡೀಟೇಲ್ಸು ಸೊ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಲೋ ಕ್ಯಾಟಗರಿ, ತುಂಬ ಲೋ, ಎಷ್ಟು ಯಾವುದೆಲ್ಲ ಪೊಸಿಷನ್ಗೆ ಅವ್ರು ಪೇ ಮಾಡ್ತಾರೆ ಮತ್ತು ಎಷ್ಟು ಸ್ಯಾಲ್ರಿ ಪೇ ಮಾಡ್ತಾರೆ ಅಂತೇಳಿ ಚೆಕ್ ಮಾಡ್ಕೊಂಡು, ಸರಿನಾ? ಸೊ ವೆಯ್ಟರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಹೋಗ್ಬೋದು. ನಿಮ್ಗೆ ಮಿನಿಮಮ್ ಬಂದ್ಬಿಟ್ಟು ಇದು ಇಯರ್ಲಿ ಹೇಳ್ತಾ ಇದ್ದೀನಿ. ಸೊ ಯೂರೋಸಲ್ಲಿ ಪೇ ಮಾಡ್ತಾರೆ, ಇಯರ್ಲಿ ಪೇಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ ಆಗಿ ಇದು ಎಕ್ಸಾಕ್ಟ್ ಆಗಿ ಇರಲ್ಲ, ಸರಿನಾ? ಸೊ ವೆಯ್ಟರ್ಸ್ ಬಂದ್ಬಿಟ್ಟು, ವೆಯ್ಟರ್ಸ್ ಆಗಲಿ ಇಲ್ಲ ವೇಟ್ರಸ್ ಆಗಲಿ, ಅವ್ರಿಗೆ ಬಂದ್ಬಿಟ್ಟು 25,000 ಇಂದ 30,000 ಯೂರೋಸು ಪರ್ ಇಯರ್ ಕೊಡ್ತಾರೆ, ಸರಿನಾ? ಮತ್ತು ನೀವು ಕ್ಯಾಶಿಯರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೂ ಸಹ 28,000 ಇಂದ 35,000 ಯೂರೋಸ್ ಪರ್ ಇಯರ್ ನಿಮಗೆ ಸೊ ಸ್ಯಾಲ್ರಿ ನಿಮಗೆ ಕೊಡ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಕಿಚನ್ ಹೆಲ್ಪರ್ ಆಗ್ಬೋದು, ಕ್ಲೀನರ್ ಆಗ್ಬೋದು, ಅವರಿಗೂ ಕೂಡ ಸೊ ಪರ್ ಇಯರ್ ಬಂದ್ಬಿಟ್ಟು 25,000 ಇಂದ 30,000ವರೆಗೂ ಸೊ ಪರ್ ಇರೋದಲ್ಲಿ ಅವರು ಸ್ಯಾಲ್ರಿ ಪೇ ಮಾಡ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅವ್ರಿಗೂ ಅಷ್ಟೇ ಇಯರ್ಲಿ ಬಂದ್ಬಿಟ್ಟು 25,000 ಇಂದ 30,000ವರೆಗೂ ಸೊ ಸ್ಯಾಲ್ರೀಸ್ ಇದೆ ಪರ್ ಇಯರ್, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಡ್ರೈವರ್ಸ್ಗೂ ಅಷ್ಟೇ, ಇಂಟರ್ನ್ಯಾಷನಲ್ ಲೈಸೆನ್ಸ್ ಎಲ್ಲ ಇತ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ನಿಮಗೆ ಇಯರ್ಲಿ ಬಂದ್ಬಿಟ್ಟು 25,000 ಇಂದ 35,000ವರೆಗೂ ನಿಮಗೆ ಸೊ ಸ್ಯಾಲ್ರಿ ಇರುತ್ತೆ, ಸರಿನಾ? ಅದಾದ್ಮೇಲೆ ಬಂದ್ಬಿಟ್ಟು ಫ್ಯಾಕ್ಟ್ರಿ ವರ್ಕರ್ಸ್ ಆಗ್ಬೋದು, ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆಗ್ಬೋದು, ಅವ್ರಿಗೂ ಅಷ್ಟೇ ಸೊ 25,000 ಇಂದ 30,000ವರೆಗೆ ಸ್ಯಾಲ್ರಿ ಅವರಿಗೆ ಸಿಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೈ ಪೇಡ್ ಸ್ಯಾಲ್ರಿ. ಸೊ ನಿಮ್ಗೆ ಯಾವುದೆಲ್ಲ ಪೊಸಿಷನ್ ತುಂಬ ಜಾಸ್ತಿ ಪೇ ಮಾಡ್ತಾರೆ ಅಂತ ಸೊ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಐ ಟಿ ಸೆಕ್ಟರ್. ಸೊ ಐ ಟಿ ಸೆಕ್ಟರಲ್ಲಿ ಬಂದ್ಬಿಟ್ಟು ಅವರಿಗೆ 1,30,000 ಸೊ 2 ಲಕ್ಷ ಯೂರೋಸ್ವರೆಗೂ ಅವರಿಗೆ ಪೇ ಮಾಡ್ತಾರೆ ಇಯರ್ಲಿ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಫಿನಾನ್ಸ್ ಮ್ಯಾನೇಜರ್ ಇರ್ತಾರಲ್ಲ, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಒಳ್ಳೆ ಪೇ ಇದೆ ಅವರಿಗೆ. ಸೊ 1 ಲಕ್ಷದಿಂದ ಸೊ 1.5 ಲಕ್ಷ ಯೂರೋಸ್ವರೆಗೂ ಪೇ ಮಾಡ್ತಾರೆ ಇಯರ್ಲಿ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಾಸಿಸ್ಟು, ಅದರಲ್ಲಿ ಏನಾದರೂ ಚೆನ್ನಾಗಿ ಓದಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ಖಂಡಿತ ಅವರು ಕೂಡ ಒಳ್ಳೆ ಸ್ಯಾಲ್ರಿ ಇದೆ, ಹೈಯೆಸ್ಟ್ ಪೇ ಅಂತ ಹೇಳ್ಬೋದು. 80,000 ಇಂದ 1 ಲಕ್ಷ ಯೂರೋಸ್ವರೆಗೂ ಸೊ ಸ್ಯಾಲ್ರಿ ಇದೆ ಪರ್ ಇಯರ್, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಜಿನಿಯರಲ್ಲಿ, ಸಿವಿಲ್ ಆಗಲಿ ಮೆಕ್ಯಾನಿಕಲ್ ಆಗಲಿ, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅವ್ರಿಗೂ ಅಷ್ಟೇ 80,000 ಇಂದ 1 ಲಕ್ಷವರೆಗೂ ಸ್ಯಾಲ್ರಿ ಸಿಗುತ್ತೆ ಯೂರೋಸಲ್ಲಿ ಇಯರ್ಲಿ ಸ್ಯಾಲ್ರಿ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಸೆಕ್ಟರ್ಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅವ್ರಿಗೂ ಅಷ್ಟೇ 1 ಲಕ್ಷದಿಂದ 1,30,000ವರೆಗೆ ಸೊ ಸ್ಯಾಲ್ರಿ ಸಿಗುತ್ತೆ ಇಯರ್ಲಿ ಅವರಿಗೆ, ಸರಿನಾ? ಸೊ ಮೈನ್ ಹೈಯೆಸ್ಟ್ ಸ್ಯಾಲ್ರಿನೇ ಡಾಕ್ಟರ್ಸಿಗೆ. ಸೊ ಅವ್ರಿಗೆ ಬಂದ್ಬಿಟ್ಟು 1,30,000ಇಂದ ಸೊ 2.5 ಲಕ್ಷ ಯೂರೋಸ್ ಸ್ಯಾಲ್ರಿವರೆಗೂ ಸಿಗುತ್ತೆ ಇಯರ್ಲಿ ಅವರಿಗೆ. ಸೊ ಅಷ್ಟು ಡಿಮ್ಯಾಂಡ್ಸ್ ಇದೆ ಡಾಕ್ಟರ್ಸಿಗೆ. ಸೊ ಡಾಕ್ಟರ್ಸ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದ್ರೆ ಖಂಡಿತ ಅದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಒಳ್ಳೆ ಪೇ ಮಾಡ್ತಾರೆ, ಒಳ್ಳೆ ಲೈಫ್ ಸ್ಟೈಲ್ ನೀವು ಎಂಜಾಯ್ ಮಾಡ್ಬೋದು. ಸೊ ಯಾವುದೆಲ್ಲ ಕಂಪ್ನಿ ನೀವು ಅಪ್ಲೈ ಮಾಡಬೇಕು ಅಂದರೆ ಸೊ ನಾನು ನಿಮಗೆ ಕಂಪನೀಸ್ ಎಲ್ಲ ನಿಮಗೆ ಫ್ಲಾಶ್ ಮಾಡ್ತೀನಿ. ಸೊ ಆ ಕಂಪನೀಸಿಗೆ ಹೋಗ್ಬಿಟ್ಟು ಸೊ ಕೆರಿಯರ್ ಇದಕ್ಕೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಏನೆಲ್ಲ ಓಪನಿಂಗ್ಸ್ ಇದೆ ಅಂತ ನೀವು ಚೆಕ್ ಮಾಡಿಕೊಂಡು ಸೊ ಅದಾದ್ಮೇಲೆ ಬಂದ್ಬಿಟ್ಟು ನೀವು ಸಿ ವಿ ಮತ್ತು ಕವರ್ ಲೆಟರ್ನ ಸಬ್ಮಿಟ್ ಮಾಡಿ. ಅದು ಬಂದ್ಬಿಟ್ಟು ಸೊ ಇರೋ ಫಾರ್ಮೇಟಲ್ಲಿ ನೀವು ಬಂದ್ಬಿಟ್ಟು ಅದನ್ನು ರೆಡಿ ಮಾಡಿ ಸೊ ಏನೆಲ್ಲ ಕೀ ಪಾಯಿಂಟ್ಸ್ ಎಲ್ಲ ಏನೆಲ್ಲ ಇರುತ್ತೆ ಅದೆಲ್ಲ ಮ್ಯಾಚ್ ಆಗೋ ಥರ ನೀವು ಅಪ್ಲೈ ಮಾಡ್ತಾ ಹೋಗಿ ಖಂಡಿತ ಏನು ಮಾಡ್ತಾರೆ ಸಿಕ್ಕಾಬಟ್ಟೆ ಸೊ ಕಂಪನೀಸ್ ಇದೆ. ಕಂಪನಿ ಲೀಸ್ಟ್ ಎಲ್ಲ ನಿಮಗೆ ಸೊ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಅದರಲ್ಲಿ ಸೊ ನೀವು ಇರೋ ಫಾರ್ಮೇಟ್ ಸಿ ವಿ ಮತ್ತು ಕವರ್ ಲೆಟರ್ ರೆಡಿ ಮಾಡ್ಕೊಂಡು ಸೊ ಅಪ್ಲೈ ಮಾಡ್ತಾ ಬಂದು ಖಂಡಿತ ಸಿಗುತ್ತೆ. ಎಸ್ಪೆಷಲಿ ಹೇಳಬೇಕು ಅಂದರೆ ಅಮೆಝಾನಲ್ಲಿ ಸಿಕ್ಕಾಬಟ್ಟೆ ಓಪನಿಂಗ್ಸ್ ಅಂದರೆ PwC ಅಂತ ಇದೆ, RTL ಗ್ರೂಪ್ಸ್ ಅಂತ ಇದೆ. ಇದೇ ಥರ ಒಂದು 7-8 ಕಂಪನಿ ರೆಗ್ಯುಲರಾಗಿ ಇಯರ್ಲಿ ಅವರು ಸೊ ಹೈರ್ ಮಾಡ್ತಾನೆ ಇರ್ತಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ನೀವು ಸ್ಯಾಲ್ರಿ ಎಲ್ಲ ಎಷ್ಟೆಷ್ಟು ಪ್ಯಾಕೇಜ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದೆಲ್ಲ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು, ಸರಿನಾ? ಸೊ ಈ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಗಾಯ್ಸ್.